ಆಕಾಶವಾಣಿ ಮೈಸೂರು. ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ. ರಚನೆ ಹಾಗೂ ಪ್ರಸ್ತುತಿ ಡಾಕ್ಟರ್ ಎಂಎಸ್ ವಿಜಯಹರನ್. ಹೊಳೆಗ್ ಹಾಕಿದ್ರು ಅಳದ್ ಹಾಕು. ಅಕ್ಕ ಅಕ್ಕ ಏನ್ ಮಾಡ್ತಿದ್ಯಕ್ಕ? ಅಲ್ವೋ ರಾಮು, ಕಾಣಿಸೋದಿಲ್ವಾ ತರಕಾರಿ ಹೆಚ್ಚುತ್ತಿರೋದು? ಅಕ್ಕ, ಒಂದು ಇಂಪಾರ್ಟೆಂಟ್ ವಿಷಯ ಅರ್ಜೆಂಟಾಗಿ ಡಿಸೈಡ್ ಆಗಬೇಕು. ಏನಪ್ಪ ಅಂಥದ್ದು ಇಂಪಾರ್ಟೆಂಟು, ಅರ್ಜೆಂಟಾಗಿ ಬೇರೆ ಡಿಸೈಡ್ ಆಗುವಂಥದ್ದು? ಚೆನ್ನಾಗಿದೆ ನಿನ್ನ ಮಾತು. ಏನು ಅಂತ ಸಿಂಪಲ್ ಆಗಿ ಬೇಗ ಬೇಗ ಹೇಳು, ನನಗೆ ಕೈ ತುಂಬ ಕೆಲಸ ಇದೆ. ಹೋಗಕ್ಕ, ಯಾವಾಗಲೂ ಹೀಗೆ ಏನಾದರೂ ಮಾತಾಡೋಣ ಅಂತ ಬಂದರೆ ಬೇಗ ಹೇಳು, ನನಗೆ ಕೆಲಸ ಇದೆ ಅಂತ ಅವಸರ ಮಾಡ್ತಾ ಇರ್ತೀಯ. ಹೋಗ್ಲಿ, ಇನ್ಮೇಲೆ ನಿನ್ನ ಹತ್ರ ಅಪಾಯಿಂಟ್ಮೆಂಟ್ ತಗೊಂಡೆ ಮಾತಾಡಕ್ಕೆ ಬರ್ತೀನಿ, ಆಯ್ತಾ? ಸಾಕು ನಿನ್ನ ತಮಾಷೆ. ಮನೆ ಅಂದರೆ ಹಾಗೆಲ್ಲ ಇರೋಕ್ಕಾಗುತ್ತಾ ರಾಮು? ಮಾತು ಆಡಬೇಕು, ಕೆಲಸನೂ ಮಾಡಬೇಕು. ಇರಲಿ, ಈಗ ಏನು ಇಂಪಾರ್ಟೆಂಟ್ ವಿಷಯ ಹೇಳು. ಅಕ್ಕ, ನನಗೆ ಒಂದು 20,000 ಬೇಕಣಕ್ಕ. ಏನು 20,000 ಸಾಕಾ? ಯಾಕೆ ಬೇಕು? ಏನು ಸಮಾಚಾರ? ಅಕ್ಕ, ನಾನು ಒಂದು ಸಣ್ಣ ಬಿಸ್ನೆಸ್ ಶುರು ಮಾಡಬೇಕು ಅನ್ಕೊಂಡಿದ್ದೀನಿ, ನನ್ನ ಫ್ರೆಂಡ್ ಜೊತೆ ಸೇರ್ಕೊಂಡು ಕಣಕ್ಕ. ಹಾ, ಅಂದ್ರೆ BE ಓದು ಮುಗಿದಾಗ? ಓದ್ತೀನಕ್ಕ ಅದನ್ನು. ಮತ್ತೆ ಏನ್ ಮತ್ತೆ ಅಂತ ರಾಗ ತೆಗಿತಿದ್ಯಲ್ಲ? ಅಕ್ಕ, ಅರ್ನ್ ವೈಲ್ ಯು ಲರ್ನ್ ಅಂತ ಹೇಳಿಲ್ವೇನಕ್ಕ? ಹಾಗೆ ಓದುವಾಗ್ಲೇ ಕಲಿಕೆಯನ್ನು ಮಾಡೋಣ, ಒಂಥರ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ. ಓಹೋ, ಐಡಿಯಾ ಏನೋ ಚೆನ್ನಾಗಿದೆ. ನೀನೀಗ ಏನ್ ಬಿಸ್ನೆಸ್ ಶುರು ಮಾಡಬೇಕು ಅಂತಿದ್ಯಾ, ಅದನ್ನಾದ್ರೂ ಹೇಳು. ಅದೆಲ್ಲ ಸೀಕ್ರೆಟ್. ಅಂಗಡಿ ಶುರು ಆದ್ಮೇಲೆ ನಿಂಗೆ ಗೊತ್ತಾಗತ್ತೆ. ಓಹೋ, ಹಾಗಾದ್ರೆ ನನ್ನ ದುಡ್ಡು ಕೇಳ್ಬೇಡ, ನನ್ನ ಹತ್ರ ದುಡ್ಡಿಲ್ಲ. ಅಕ್ಕ ಹಾಗಂದ್ರೆ ಹೇಗೆ? ಮತ್ತೆ ಏನ್ ನೀನು ಸೀಕ್ರೆಟ್ ಆಗಿ ಶುರು ಮಾಡುವಂತ ಬಿಸ್ನೆಸ್ಸು? ಮತ್ತೆ ಇಂಜಿನಿಯರಿಂಗ್ ಸ್ಪೇರ್ ಪಾರ್ಟ್ಸ್ ಅಂಗಡಿ. ಹಾ, ಮತ್ತೆ 20,000 ಸಾಕಾ? ಒಟ್ಟು ಖರ್ಚು ಎಷ್ಟಾಗುತ್ತೆ, ಏನ್ ಕತೆ? ಒಟ್ಟು ಖರ್ಚು ವೆಚ್ಚ ಎಷ್ಟಾಗತ್ತೆ ಅಂತ ಸರಿಯಾಗಿ ಗೊತ್ತಿಲ್ಲಕ್ಕ. ಆದ್ರೂ ನನ್ನ ಫ್ರೆಂಡ್ ಜೊತೆಗಿರ್ತಾನಲ್ಲ, ಶುರು ಮಾಡೋದು ಅಂತ ಅನ್ಕೊಂಡಿದ್ದೀನಿ. ರಾಮು, ಹೊಳೆಗೆ ಹಾಕಿದ್ರು ಅಳದ್ ಹಾಕು ಅಂತಾರೆ ಕಣೋ ನಮ್ ಹಿರಿಯರು. ಅಂತಾದ್ರಲ್ಲಿ ಹೀಗ ಮಾಡೋದು? ಅಕ್ಕ ಏನಕ್ಕ ಅದು? ಹೊಳೆಗೆ ಹಾಕಿದ್ರು ಅಳದ್ ಹಾಕು ಅಂತಾನ? ಏನಕ್ಕ ಇದ್ರ ಅರ್ಥ? ರಾಮು, ಈ ಹೊಳೆಗೆ ಹಾಕಿದ್ರು ಅಳದ್ ಹಾಕು ಅನ್ನೋದು ಒಂದು ಅರ್ಥಗರ್ಭಿತವಾದ ಗಾದೆ ಕಣೋ. ಗಾದೆ ಇರಬಹುದು ಅಂತ ನನಗೂ ಅನ್ನಿಸ್ತಕ್ಕ. ಅದರಲ್ಲೂ ಪ್ರಾಸಬದ್ಧವಾಗಿದೆಯಲ್ಲ ಗಾದೆ. ಹೊಳೆಗೆ ಹಾಕಿದ್ರು ಅಳದ್ ಹಾಕು ಅಂತ ಬಹಳ ಚೆನ್ನಾಗಿದೆ. ಅದರ ಅರ್ಥ, ಅಂತರ ಅರ್ಥ ಅದು ಮಾತ್ರ ಗೊತ್ತಾಗ್ಲಿಲ್ಲ. ಯಾವುದೇ ರೀತಿ ಕೆಲಸ ಮಾಡಬೇಕಾದ್ರೂ ಒಂದು ಲೆಕ್ಕಾಚಾರ ಇರಬೇಕು. ಇಲ್ದಿದ್ರೆ ನಷ್ಟ ಆಗೋ ಸಂಭವನೆ ಹೆಚ್ಚು ಅಂತ ಈ ಗಾದೆ ಮಾರ್ಮಿಕವಾಗಿ ತಿಳಿಸುತ್ತೆ ಕಣ ರಾಮು. ಮತ್ತೆ ಹೊಳೆ ಹೋಲಿಕೆ ಯಾಕೆ ಬಂತಿಲ್ಲಿ? ಹೊಳೆಗೆ ಏನು ಅಂತ ಅಳತೆ ಮಾಡಿ ಹಾಕ್ಬೇಕಕ್ಕ? ನೋಡ ರಾಮು, ಈಗ ನಮಗ್ ಬೇಡದ ಪದಾರ್ಥಗಳನ್ನ ಎಷ್ಟೋ ವೇಳೆ ಇನ್ನೊಬ್ರಿಗೆ ಕೊಡ್ತೀವಿ, ಅಥವಾ ತೂಕಕ್ಕೆ ಹಾಕ್ತೀವಿ, ಇಲ್ಲ ಮಾರ್ತೀವಿ, ಹೇಗಾದ್ರೂ ವಿಲೇವಾರಿ ಮಾಡ್ತೀವಲ್ವಾ? ಹೌದು, ಆದ್ರೆ ಹೊಳೆಗೆ ಹಾಕಲ್ವಲ್ಲ. ಆದ್ರೆ ಕೆಲವು ವಸ್ತುಗಳಿರುತ್ತವೆ, ತೂಕಕ್ಕೂ ಹಾಕಕ್ಕಾಗಲ್ಲ, ಮಾರಕ್ಕೂ ಆಗಲ್ಲ, ಅಂಥದ್ದನ್ನ ಸಾಮಾನ್ಯವಾಗಿ ಹೊಳೆಗೆ ಹಾಕ್ಬಿಡ್ತಾರೆ. ಅಯ್ಯೋ ಅಕ್ಕ, ಈಗ ಯಾರಕ್ಕ ಹೊಳೆ ಹುಡಿಕೊಂಡು ಹೋಗ್ತಾರೆ? ಅದು ನಗರದಲ್ಲಿರೋರು ಏನ್ ಮಾಡ್ತಾರೆ? ನೋಡ ರಾಮು, ಮನೆಯಲ್ಲಿ ಮುರಿದು ಹೋದ ದೇವರ ವಿಗ್ರಹಗಳು, ತಾಳೆ ಗರಿಗಳು, ಕಾಗದ ಪದಾರ್ಥಗಳು, ಪೂಜಾ ನಂತರದ ಹೂವು, ಬಾಳೆಕಂಬ ಇತ್ಯಾದಿಗಳು. ಒಟ್ನಲ್ಲಿ ಹೊಳೆ ಇದ್ದ ಕಡೆ ಬೇಡದ ಪದಾರ್ಥಗಳನ್ನ, ಪವಿತ್ರವಾದ್ದು ಅಂತ ಅನ್ಸಿದ್ದನ್ನ, ಮನೆಯಲ್ಲಿ ಇಟ್ಕೋಬಾರ್ದು ಅನ್ಸಿದ್ದನ್ನ ಎಲ್ಲಾನು ಹೊಳೆಗೆ ಹಾಕ್ತಾರೆ. ಇದು ತಪ್ಪಲ್ವೇನಕ್ಕ? ಸ್ವಲ್ಪ ವಿವೇಚನೆ ಇರ್ಬೇಕಲ್ವಾ? ಹಾ, ಅದಕ್ಕೆ ಕಣೋ ಹೊಳೆಗೆ ಹಾಕಿದ್ರು ಅಳದ್ ಹಾಕು ಅಂದಿರೋದು. ಇಲ್ಲಿ ಅಳದ್ ಹಾಕು ಅಂದಿರೋದು ಒಂದು ಲೆಕ್ಕಾಚಾರ ಇರ್ಲಿ, ಒಂದು ವಿವೇಚನೆ ಇರ್ಲಿ ಅಂತ ಅಲ್ವೇನಕ್ಕ? ಹಾ ಹೌದು, ಇಲ್ಲಿ ತೂಕ ಅಳತೆ ಮಾಡ್ತೀವಲ್ಲ, ಹಾಗೆ ಅಳದ್ ಹಾಕು ಅಂತಲ್ಲ. ಯಾವ್ದು ಹಾಕಬೇಕು, ಯಾವ್ದು ಹಾಕಬಾರದು ಅಂತ ವಿವೇಚಿಸಿ ಕೆಲಸ ಮಾಡು ಅಂತ.
ಹಳ್ಳಿಗಳಲ್ಲಿ ಕೆಲವರು ಹಳೆ ತಾಳೆಗರಿ ಏನಾದ್ರು ಮನೇಲಿದ್ರೆ ಇದ್ಯಾಕೆ ನಮ್ಗೆ ಅಂತ ಹೊಳೆಗೆ ಎಸ್ದು ಬಿಡ್ತಾರೆ. ಎಷ್ಟೋ ಕಡೆ ನಾನೇ ನೋಡಿದ್ದೀನಿ. ಇದು ತಪ್ಪಲ್ವೇನಕ್ಕ? ಖಂಡಿತ ತಪ್ಪು ರಾಮು. ಅಂಥದ್ದೇನಾದ್ರೂ ಮನೆಗಳಲ್ಲಿ ನಮ್ಮ ಪೂರ್ವಿಕರು ಇಟ್ಟು ಹೋಗಿರೋದು ಕಂಡು ಬಂದ್ರೆ ಅವುಗಳನ್ನೆಲ್ಲ ಪ್ರಾಚ್ಯ ವಸ್ತು ಸಂಗ್ರಹಾಲಯಗಳಿರುತ್ತಲ್ಲ ಅಂಥ ಕಡೆ ಕೊಡಬೇಕು, ಅಥವಾ ಆ ಬಗ್ಗೆ ಯಾರಿಗಾದ್ರೂ ತಿಳಿಸ್ಬೇಕು. ಅದೇ ರೀತಿ ನದಿಗೆ ಎಸೆಯುವಾಗ ನೀರನ್ನ ಮಲಿನಗೊಳಿಸಬಾರ್ದು. ನಮ್ಮ ಪರಿಸರನ ಅಷ್ಟೇ ಅಲ್ಲ, ನೀರು ಎಲ್ಲಾದ್ರೂ ಶುದ್ಧವಾಗಿ ಇಟ್ಕೊಳ್ಬೇಕು ಅನ್ನೋದ್ರ ಕಡೆನೂ ನಾವು ಗಮನ ಕೊಡಬೇಕು. ಏನಂತ್ಯಾ? ಮತ್ತೆ ನದಿ ಇಲ್ದಲೇ ಇರೋಂತಹ ಊರುಗಳಲ್ಲೂ ಕೂಡ ಎಲ್ಲಿಂದ್ರಲ್ಲಿ ಬೇಡದ ವಸ್ತುಗಳನ್ನ ನಮಗಿಷ್ಟ ಬಂದ ಕಡೆ ಎಸೆಯೋದನ್ನು ಕೂಡ ಮಾಡಬಾರ್ದು ಅಲ್ವೇನಕ್ಕ? ಖಂಡಿತ. ಯಾವ್ಯಾವುದನ್ನ ಹೇಗೆ ವಿಲೇವಾರಿ ಮಾಡಬೇಕು ಅನ್ನೋ ಅರಿವನ್ನು ನಾವು ಬೆಳೆಸ್ಕೋಬೇಕು. ಸರಿ ಸರಿ, ನೀನ್ ಹೀಗೆ ಮಾತಾಡ್ತಾ ಇರ್ತೀಯೋ ಅಥವಾ ನನ್ನ ಇಂಪಾರ್ಟೆಂಟ್ ಪಾಯಿಂಟಿಗೆ ಬರ್ತೀಯೋ? ಇಷ್ಟೆಲ್ಲ ಮಾತಾಡಿದ ಮೇಲಾದ್ರೂ ನಿನಗೆ ಅರ್ಥ ಆಗಿರ್ಬೇಕು ಅನ್ಕೊಂಡಿದ್ದೀನಿ. ನಾವು ಏನೇ ಕೆಲಸ ಮಾಡಿದ್ರು ಲೆಕ್ಕಾಚಾರ ಹಾಕಿ ವಿವೇಚನೆಯಿಂದ ಕೆಲಸ ಮಾಡಬೇಕು. ಹಾಸಿಗೆ ಇದ್ದಷ್ಟು ಕಾಲ್ ಚಾಚು ಅಂತಾರಲ್ಲ ಹಾಗೆ. ಮತ್ತೆ ದುಡ್ಡಿದೆ ಅಂತ ಅದನ್ನ ಇಷ್ಟ ಬಂದ ಹಾಗೆ ಖರ್ಚು ಮಾಡಬಾರ್ದು. ಕೆಲವರು ತುಂಬಾ ದುಡ್ಡಿದೆ ಅಂತ ಅಂದ್ಬಿಟ್ಟು ಒಂದ್ ಪಕ್ಷ ದಾನ ಮಾಡ್ಬೇಕಾದ್ರೂ ಕೂಡ ಹೇಗಂದ್ರೆ ಹಾಗೆ ನಾವು ಯಾರಿಗಂದ್ರೆ ಅವ್ರಿಗೆ ದಾನ ಮಾಡೋ ಹಾಗಿಲ್ಲ. ಸತ್ಪಾತ್ರರಿಗೆ ದಾನ ಮಾಡಬೇಕು, ಅವಶ್ಯಕತೆ ಇರೋರಿಗೆ ದಾನ ಮಾಡಬೇಕು ಅಂತ ಕೂಡ ನಮ್ಮ ಹಿರಿಯರು ಹೇಳ್ತಾರೆ. ಮತ್ತೆ ರಾಮು, ದುಡ್ಡು ಕಾಸಿನ ವಿಷಯಕ್ಕಷ್ಟೇ ಅಲ್ಲ, ಯಾವುದೇ ತೀರ್ಮಾನ ತಗೋಬೇಕಾದ್ರೂ ಯಾರಿಗೂ ಹಾನಿ ಆಗದ ಹಾಗೆ ಸಮಂಜಸವಾದ ರೀತಿಯಲ್ಲಿ ವ್ಯವಹರಿಸಬೇಕು ಅಂತ. ಅಕ್ಕ, ಹಾಗಾದ್ರೆ ನನಗೆ 20,000? ಅದಕ್ಕೆ ಸರಿಯಾಗಿ ಲೆಕ್ಕಾಚಾರ ಹಾಕು. ನೀನು ನಿನ್ನ ಸ್ನೇಹಿತ ಇನ್ಯಾರಾದ್ರೂ ವ್ಯಾಪಾರದಲ್ಲಿ ಪಳಗಿರೋರ ಸಹಾಯ ತಗೊಂಡು ಖರ್ಚೆಷ್ಟು, ಆದಾಯ ಎಷ್ಟು, ಹೇಗೆ ಮಾಡಿದ್ರೆ ನಷ್ಟ ಆಗಲ್ಲ ಅಂತೆಲ್ಲ ಯೋಚಿಸಿ ತೀರ್ಮಾನಕ್ಕೆ ಬನ್ನಿ, ಆಯ್ತಾ? ಇಲ್ದಿದ್ರೆ ಹೊಳೆಯಲ್ಲಿ ಹುಣಸೆ ಹಣ್ಣು ಕದಡಿದಾಗ ಆಗುತ್ತಷ್ಟೆ. ಪರವಾಗಿಲ್ವೇ? ತಿಳುವಳಿಕೆಯಿಂದ ಕೂಡಿರೋ ಒಂದ್ ಗಾದೆನ ಬಳಸಿ ಮಾತಾಡ್ಬಿಟ್ಟಿಯಲ್ಲ. ಅಕ್ಕ, ನಂಗೆ ಕಾಲೇಜಿಗೆ ಟೈಮ್ ಆಯ್ತು. ತಿಂಡಿ ರೆಡಿನಾ? ಓಹೋ, ರೆಡಿ. ಇವತ್ತು ಮಸಾಲೆ ದೋಸೆ ಸ್ಪೆಷಲ್ ಆಗಿ ಮಾಡಿದ್ದೀನಿ, ತಟ್ಟೆ ತಗೋ. ಗಾದೆ ಗದ್ದುಗೆ ಕೇಳುತ್ತಿದ್ದೀರಿ. ರಚನೆ ಹಾಗೂ ಪ್ರಸ್ತುತಿ ಡಾಕ್ಟರ್ MS ವಿಜಯ ಹರನ್. ನಿರೂಪಣೆ N ಕೇಶವಮೂರ್ತಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.